ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ನನ್ನ 21 ಡೇಸ್ ಚಾಲೆಂಜಲ್ಲಿ ಇದು ಡೇ 2 ಆಗಿರುತ್ತೆ. ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ಬಂದು 75 kg 100 ಗ್ರಾಮ್. ಸೊ ನೆನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಟೋಟಲ್ ನೆನ್ನೆ 950 ಗ್ರಾಮ್ ಇದ್ದಿದ್ದು, ಇವತ್ತು ಬಂದು 10 ಗ್ರಾಮ್ ಅಲ್ವಾ. ಸೊ 950 - 10 850 ಗ್ರಾಮ್ ಆಗೋಷ್ಟು ಕಡಿಮೆ ಆಗಿದ್ದೀನಿ. ಸಮ್ಟೈಮ್ಸ್ ಇದು 75+ ತೋರಿಸ್ತು, ಆದರೆ ನಾನು ತುಂಬ ಸಲ ಚೆಕ್ ಮಾಡಿದಾಗ ನಂಗೆ 75.100 ಗ್ರಾಮ್ ಸಿಕ್ತು. ಸೊ ನಾನು ಅದನ್ನೇ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಕ್ವೈಟ್ ಸ್ವಲ್ಪ ಬೇಜಾರು ಆಯಿತು, ಬಿಕಾಸ್ ನಾನು ಎಲ್ಲೂ ಮಿಸ್ಸೇ ಮಾಡಿಲ್ಲ. ಆದರೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ 850 ಗ್ರಾಮ್ ಕಡಿಮೆ ಆಗಿದೆ. ಇಟ್ ಈಸ್ ಗುಡ್ ಅಲ್ಲ. ಆದರೆ 74 ತೋರಿಸಿದ್ರೆ ಇನ್ನೂ ಖುಷಿಯಾಗಿರ್ತಿತ್ತು. ಇಟ್ಸ್ ಓಕೆ, ಒಂದೇ ದಿನದಲ್ಲಿ 850 ಗ್ರಾಮ್ ಕರಗಿಸಿದ್ದೀನಿ. ಇನ್ನು ಇವತ್ತು ನಿಜವಾಗ್ಲೂ ಲೇಟ್ ಆಯಿತು. ರಾತ್ರಿ ಎಷ್ಟೇ ಬೇಗ ಮಲ್ಕೊಂಡ್ರೂ ಬೇಗ ಎದ್ದೊಳಕ್ಕಾಗ್ತಾನೇ ಇಲ್ಲ. 7 ಗಂಟೆಗೋ ಏನೋ ಎದ್ದೆ. ಸೊ ರಾತ್ರಿಯೇ ಮ್ಯಾಕ್ಸ್ನ ಪ್ರಾಕ್ಟೀಸ್ ಮಾಡಿದ್ರಿಂದ ಇನ್ನು ಲೇಟ್ ಬೇರೆ ಆಗಿತ್ತು. ಆ ಕಾರಣದಿಂದ ಏನು ಪ್ರಾಕ್ಟೀಸ್ ಮಾಡಲಿಲ್ಲ. ಸೊ ನೆನ್ನೆ ಜೀರಿಗೆ ನೀರು ಕುಡಿದಿದ್ದೆ. ಸೊ ಜೀರಿಗೆ ನೀರನ್ನ ದಿನವೂ ಕುಡಿಯೋಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಒಂದಿನ ಜೀರಿಗೆ ನೀರು, ಇನ್ನೊಂದು ದಿನ ಈ ನೀರು, ಆ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೋತೀನಿ. ಆ್ಯಂಡ್ ಜೀರಿಗೆ ನೀರನ್ನ ಪ್ರತಿದಿನ ಕುಡಿಯೋದು ಅಷ್ಟೊಂದು ಸರಿಯಲ್ಲ. ಏನಕ್ಕಂದರೆ ಸಮ್ಟೈಮ್ಸ್ ಅದು ಈಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ನನಗೆ ಆ ಥರ ಪ್ರಾಬ್ಲಮ್ ಯಾವತ್ತೂ ಆಗಿಲ್ಲ. ನನಗದ್ರ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಆಲ್ಟರ್ನೇಟ್ ಡೇಸ್ ಆಗಿ ನಾನು ಅದನ್ನೇ ಯೂಸ್ ಮಾಡ್ಕೋತೀನಿ. ಇನ್ನು ಬೆಳಗ್ಗೆ ಇವತ್ತು ಫುಲ್ ಲೇಟ್ ಆಗೋಗಿತ್ತು. ನಮ್ಮ ಅಕ್ಕ ಮನೇಲಿದ್ದರೂ ಕೂಡ, ಅಂದರೆ ಅವ್ರ ಕೆಲಸ ಹೇಗಿರುತ್ತೆ ಅಂದರೆ ಇಟ್ ಡಿಪೆಂಡ್ಸ್. ಕೆಲವೊಂದು ಥರ ಟೈಮಿಂಗ್ಸಲ್ಲಿ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಹೇಗೆ ಹೇಳಿರ್ತಾರೆ ಹಾಗೆ. ಇವತ್ತು 11 ಗಂಟೆಗೆ ಹೋಗಿದ್ಲು. ಸೊ ಬೆಳಗ್ಗೆ ನಮ್ಮ ಅಕ್ಕ ಮನೇಲಿದ್ದರೂ ಕೂಡ ನಂಗೆ ಟೈಮ್ ಆಗೇ ಹೋಯಿತು. ಸೊ ಬೆಳಗ್ಗೆ ನಮ್ಮ ಮನೇಲಿ ಎಷ್ಟೇ ಫ್ರೂಟ್ಸ್ ಇದ್ರೂ ಅದು ನಾನು ಹೋಗಿ ಏನಾದರೂ ಕಟ್ ಮಾಡೋವರೆಗೂ ಅದನ್ನು ಯಾರೂ ತಿನ್ನಲ್ಲ. ಆಮೇಲೆ ಸುಳಿಯೋವರೆಗೂ, ಅಂದರೆ ಪೊಮೊಗ್ರಾನೇಟ್ ಆಗಿರ್ಬೋದು, ಈ ರೀತಿಯಾಗಿ ಅದನ್ನು ಸುಳಿಯೋವರೆಗೂ ಅಲ್ಲೇ ಇರುತ್ತೆ. ಗಣೇಶ ಹಬ್ಬಕ್ಕೆ ತಂದಿದ್ದು ಫ್ರೂಟ್ಸ್ ಎಲ್ಲ ಅಲ್ಲೇ ಇತ್ತು. ದಾಳಿಂಬೆ ಅಂತೂ ಮುಟ್ಟೇ ಇರಲಿಲ್ಲ. ನಾನು ಬಿಡಿಸಿಟ್ಬಿಟ್ಟು ಬೆಳಗ್ಗೆ ಹೋಗಿದ್ದೆ. ಫುಲ್ 2 ಬಿಡಿಸಿಟ್ಟಿದ್ದೆ ಫುಲ್ಲು. ಸೊ ಇನ್ನು ಬೆಳಗ್ಗೆ ಟಿಫನ್ ಆಗಿರ್ಬೋದು, ಅದನ್ನು ಯಾವುದೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಟಿಫನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಲಂಚು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಟಿಫನ್ಗಂತ ನಾನು ನೆನ್ನೆ ರಾತ್ರಿ ಮಾಡಿದಂತಹ ಸುಂಡೆಕಾಳು ಪಲ್ಯ ಇತ್ತು. ನಾನು ರಾತ್ರಿ ತಿಂದಿರಲಿಲ್ಲ ಅಲ್ವಾ, ಅದನ್ನೇ ತಿಂದೆ. ನಾನು ಟಿಫನ್ಗಂತಲೇ ಫ್ರೂಟ್ಸ್ನ ಅದು ಬಿಡಿಸಿಟ್ಟಿದ್ದು, ದಾಳಿಂಬೆ ಹಣ್ಣು. ಬಟ್ ನಾನು ಅದು ತಿನ್ನಲಿಲ್ಲ, ಫುಲ್ ಟೈಮ್ ಆಗಿಬಿಟ್ಟಿತ್ತು. ಹಾಗೆ ನೆನ್ನೆ ಈದ್ ಮಿಲಾದಿತ್ತು. ಗೌರ್ಮೆಂಟ್ ಹಾಲಿಡೇ ಕೊಡಬೇಕಿತ್ತು, ಬಟ್ ನಮಗೆ ಕೊಟ್ಟಿರಲಿಲ್ಲ. ಇಟ್ಸ್ ಓಕೆ. ಬಟ್ ಸುಮ್ಮನೆ ಕ್ಲಾಸಿಗೆ ಹೋಗಿದ್ದು, ಕ್ಲಾಸಸ್ ಏನು ತೊಗೊಳ್ಲಿಲ್ಲ. ಆದರೂ ಮನೇಲಿದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಮನೇಲಿದ್ದರೆ ಇನ್ನೂ ಸೋಂಬೇರಿ ಆಗಿಬಿಡ್ತೀನಿ ನಾನು. ಇಟ್ಸ್ ಓಕೆ, ಕಾಲೇಜ್ಗೆ ಹೋದ್ರೇ ಚೆಂದ. ಬಿಕಾಸ್ ವಾಕಿಂಗು ಆಗುತ್ತೆ, ಹಾಗೆಯೇ ಟೈಮ್ ಪಾಸ್ ಕೂಡ ಆಗುತ್ತೆ. ಟೈಮ್ ಪಾಸ್ ಅಂತ ಏನಿಲ್ಲ, ನಾನು ಕ್ಲಾಸ್ ವರ್ಕ್ಸ್ನ ಬರೀತಿರ್ತೀನಿ ಕ್ಲಾಸಲ್ಲಿ. ಟೈಮ್ ಪಾಸ್ ಅಂತ ಏನಿಲ್ಲ, ಎಲ್ಲೋ ಒಂಚೂರು ಟೈಮ್ ಪಾಸ್ ಆಗ್ಬೋದು. ಹಾಗೆಯೇ ಟಿಫನ್ಗಂತ ನಾನು ಸುಂಡೆಕಾಳು ಪಲ್ಯ ತೊಗೊಂಡೆ ಸ್ವಲ್ಪ. ಹಾಗೆ ಲಂಚ್ ಬಂದು ಇನ್ನು ವಾಂಗಿಬಾತ್ ಆಗಿತ್ತು. ಬೆಳಗ್ಗೆ ರೈಸ್ ತಿನ್ನೋದು ಬೇಡ ಅಂತ ನಾನು ಅದನ್ನು ತಿಂದೆ. ಆ್ಯಂಡ್ ನಾನು ತುಂಬ ಲೇಟ್ ಆಗಿಬಿಟ್ಟಿತ್ತು. ಒಂದು 8:15, 8:25 ಈ ರೀತಿ ಆಗೋಯ್ತು. ಅಯ್ಯೋ ಫುಲ್ ರಶ್ ಇರುತ್ತೆ ಅಂದ್ಕೊಂಡು ಹೋದರೆ ಅಲ್ಲಿ ಬಸ್ ಸ್ಟಾಪಲ್ಲಿ ಒಬ್ಬರು ಕೂಡ ಇರಲಿಲ್ಲ ಗೊತ್ತಾ. ನಾನು ಒಬ್ಬಳೇ ಇದ್ದಿದ್ದು. ಬಿಕಾಸ್ ನೆನ್ನೆ ಈದ್ ಮಿಲಾದ್ ಆಯ್ತಲ್ಲ, ನನಗೆ ಅವಾಗ ಫ್ಲ್ಯಾಶ್ ಆಯಿತು. 3 ಮಂತ್ಸಿಂದ ಕಾಲೇಜ್ ಸ್ಟಾರ್ಟಾಗಿ 3 ಮಂತ್ಸ್ ಆಯ್ತಲ್ವ. ಸೊ 3 ಮಂತ್ಸಿಂದ ಲೈಕ್ ನನಗೆ ಇವತ್ತೇ ಅರ್ಥ ಆಗಿದ್ದು ಏನಂದರೆ, ಆಲ್ಮೋಸ್ಟ್ 99% ಆಗೋಷ್ಟು ಕಾಲೇಜ್ ಸ್ಟೂಡೆಂಟಿಂದನೇ ಬಸ್ಸು ರಶ್ ಆಗಿರುತ್ತೆ ಅಂತ. ಬಿಕಾಸ್ ಬಸ್ ಕೂಡ ಅಷ್ಟೇ ಖಾಲಿ ಇತ್ತು ಕೂಡ. ಸೊ ನನಗಂತೂ ಫುಲ್ ಖುಷಿ ಆಗೋಯಿತು. ಟೆನ್ಷನಿಂದ ಬಸ್ ಸ್ಟಾಪಿಗೆ ಹೋದೆ. ಅಯ್ಯೋ ಟೈಮ್ ಆಗೋಯಿತು ಹಂಗೆ ಹಿಂಗೆ ಅಂದ್ಕೊಂಡು. ಬಟ್ ಅಲ್ಲಿ ಹೋದಾದ್ಮೇಲೆ ಫುಲ್ಲು ಖಾಲಿ ಇತ್ತು, ಆರಾಮಾಗಿ ಹೋದೆ. ಅಲ್ಲಿ ಹೋಗಿ ಇಳ್ದಾದ್ಮೇಲೆ ಬಸ್ ಸ್ಟಾಪಿಂದ ಕಾಲೇಜಿಗೆ ಸ್ವಲ್ಪ ನಡಿಬೇಕು. ಅದು ಬೇರೆ ಹಪ್ಪಿರೋದು, ನಡಿಯೋಕ್ಕೆ ಆಗಲಿಲ್ಲ. ಕಾಲು ಮುಂದೆ ಹೋಗ್ತಾನೇ ಇಲ್ಲ. ಅದು ನೆನ್ನೆ 10K ಸ್ಟೆಪ್ಸ್ ಮಾಡಿದ್ಕೋ ಏನೋ ಗೊತ್ತಿಲ್ಲ. ಆದರೂ ಕಷ್ಟಪಟ್ಕೊಂಡು ಹೋದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಸಾಯಂಕಾಲ ಬಂದು ನನಗೆ ಕಾಲೇಜಿಂದ ಬಂದಿದ ತಕ್ಷಣ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಹೇಗಿರು ಬೆಳಗ್ಗೆ ದಾಳಿಂಬೆ ಹಣ್ಣು ಬಿಟ್ಬಿಟ್ಟು ಹೋಗಿದ್ನಲ್ಲ, ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ತಿಂದೆ. ಸ್ವಲ್ಪ ಹೊತ್ತು ಫೋನ್ ನೋಡಿ ನೆಕ್ಸ್ಟ್ ಕ್ವಿಕ್ಕಾಗಿ ವಾಕಿಂಗ್ ಮಾಡೋಕ್ಕಂತ ಬಂದೆ. ಅದು ಅಲ್ಲದೆ ಇವತ್ತು ಯೂಶ್ವಲಿ ವಾಕಿಂಗ್ ಬಂದು 4K ಅಥವಾ 5K ಅಷ್ಟೇ ಆಗೋದು. ನೆನ್ನೆ ಮಾತ್ರ 6K ಆಗಿತ್ತು. ಸೊ ಅದಾದಮೇಲೆ ಇವತ್ತು ಬಂದು 5000 ಸಮಥಿಂಗ್ ಆಗಿತ್ತು ಅಷ್ಟೇ. ನಾನು ಮಾರ್ನಿಂಗೇ ಅಂದ್ಕೊಂಡೆ, ಬಟ್ ಇವತ್ತು ಕೂಡ ಎಕ್ಸ್ಟ್ರಾ ಓಡಾಡಿದೆ. ಇಟ್ ಡಿಪೆಂಡ್ಸ್ ಆಯಿತಾ, ಗೊತ್ತಿಲ್ಲ ಹೇಗೆ ಅಂತ. ಬೆಳಗ್ಗೆನೇ ಅಂದ್ಕೊಂಡೆ ನಾನು, ಏನಿದು ಅಂದರೆ ನಾನು ಬಸ್ ಸ್ಟಾಪಿಂದ ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ಅಟ್ಲೀಸ್ಟ್ 2000 ಅಂದರೆ 1000 ಸಮಥಿಂಗ್ ಆಗಿರುತ್ತೆ. ಬಟ್ ಇವತ್ತು ಅಷ್ಟಾಗಿರಲಿಲ್ಲ. ಇವತ್ತೇನು ಕಡಿಮೆ ಆಗಿದೆಯಲ್ಲ ಅಂತ ಅಂದ್ಕೊಂಡೆ. ಇನ್ನು ಬಂದಿದ ತಕ್ಷಣ ಸ್ವಲ್ಪ ಅದು ದಾಳಿಂಬೆ ಹಣ್ಣು ತಿಂದು ಬಂದು ವಾಕಿಂಗ್ ಮಾಡಿದೆ. ಅದು ಆಗ್ತಾ ಇರಲಿಲ್ಲ, ಸುಸ್ತಾಗ್ತಿತ್ತು ನನಗೆ ಆ್ಯಕ್ಚುಲಾಗಿ. ಸೊ ಗೈಸ್, ಈಗ ಒಂದು 5:38 ಆಗಿದೆ. 5:40ಕ್ಕೆ ನಾನು ನಿಲ್ಲಿಸ್ತೀನಿ ವಾಕಿಂಗ್ನ.
ಇವತ್ತು 10K ಆಗ ಡೌಟ್ ಅನಿಸುತ್ತೆ. 10K ಸ್ಟೆಪ್ಸು ನೋಡೋಣ, ಪ್ರಯತ್ನ ಪಡ್ತೀನಿ. ಸೊ ಈಗ ಒಂದು 6500 ಪ್ಲಸ್ ಆಗಿದೆ. ಈಗ ಹೋಗಿ ಒಂದು 20 ನಿಮಿಷದಲ್ಲಿ ಡೇ 1 ವೀಡಿಯೋ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಒಂದು 6 ಗಂಟೆ ಅಷ್ಟರಲ್ಲಿ ಬಿಡ್ತೀನಿ. ತಮ್ಲೈನು, ಡಿಸ್ಕ್ರಿಪ್ಷನು ಅದೆಲ್ಲ ಆಮೇಲೆ ಮಾಡ್ಕೋತೀನಿ. ಸದ್ಯಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. 2 ವೀಡಿಯೋ ಇನ್ನು ಬಾಕಿ ಇದೆ. ಒಂದು ರೆಸಿಪಿ ವೀಡಿಯೋ, ಇನ್ನೊಂದು ಊರ್ದು ಪಾರ್ಟ್ 2 ವೀಡಿಯೋ. ಸೊ ಇವಾಗ ಸಾಂಬಾರು ವೀಡಿಯೋ, ಒಂದು ರೆಸಿಪಿ ವೀಡಿಯೋ ಅದು ಅಪ್ಲೋಡ್ ಮಾಡ್ತಿದ್ದೀನಿ, ಅಪ್ಲೋಡ್ ಆಗ್ತಿದೆ. ಸೊ ಆದರೂ ಕೂಡ ಡೇ 1 ಡಯಟ್ ಆ ರೀತಿಯಾಗಿ ಡೇ 1 ಡೇ 2 ಅಂತ ಹೋಗ್ತಾಯಿದ್ರೆ ನನಗೂ ಎಡಿಟಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ಸೊ ನಿನ್ನೆ ವೀಡಿಯೋ ಇವತ್ತು ಬಂದರೆ ಇವತ್ತಿನ ವೀಡಿಯೋ ನಾಳೆ, ಆ ರೀತಿಯಾಗಿ ಒಂದು ದಿನ ಗ್ಯಾಪು. ಸೊ ಒಂದು 20 ನಿಮಿಷ ವೀಡಿಯೋ ಎಡಿಟ್ ಮಾಡ್ಕೊಂಡು ಆಮೇಲೆ 1 ಅವರಲ್ಲಿ ಸಾಂಬಾರು, ಮುದ್ದೆ ಎಲ್ಲ ಮಾಡ್ಕೋಬೇಕು. ನೋಡೋಣ ಹೇಗಾಗುತ್ತೋ ಹಾಗೆ. ಒಟ್ಟಿನಲ್ಲಿ 8 ಗಂಟೆ ಮುಂಚೆ ಊಟ ತಿನ್ನಬೇಕು, ಡಿನ್ನರ್. ಸೊ ಅದಾದಮೇಲೆ ಓದೋದು, ಬರೆಯೋದು ಏನೂ ಇಲ್ಲ. ಬಟ್ ನಾನು ನನ್ನ ಮಿಡ್ ಟರ್ಮ್ಗೆ ಪ್ರಿಪೇರ್ ಆಗಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಪ್ರಿಪೇರ್ ಆಗಬೇಕು. ಆ್ಯಂಡ್ ಬರೆಯೋದಿದೆ. ಟೈಮ್ ಎಷ್ಟಾಯಿತು? ಇನ್ನೊಂದು ನಿಮಿಷ ಇದೆ. 5:40ಗೆ ಕಾಲು ನೋವು ಬಂದುಬಿಡ್ತು. ಬೆಳಗ್ಗೆಯಿಂದ ಓಡಾಡಿರ್ತೀವಿ. ಸೊ ನೋಡಿ ಆ ಬೆಟ್ಟ. ಓಕೆ, ಇನ್ನೊಂದು 3 ಸ್ಟೆಪ್ಸ್ ಮಾಡಿದ್ರೆ 7000 ಆಗಿಬಿಡುತ್ತೆ. ಅಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ. ಈಗ ಜಾಸ್ತಿ ಟೇಕ್ ತೊಗೊಂಡೆ ವಿಡಿಯೋ ಎಡಿಟ್ ಮಾಡಿಬಿಡ್ತೀನಿ ಡೇ 1 ಕೆಳಗಡೆ ಹೋಗಿ. ಸದ್ಯಕ್ಕೆ ಇವತ್ತು ನಮ್ಮಮ್ಮ ಮನೇಲಿ ಇದ್ದಿದ್ದಕ್ಕೆ ಹೆಲ್ಪ್ ಆಗಿದೆ ನನಗೆ. ಓಕೆ, ವಾಕಿಂಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮಿಕ್ಕಿದ್ದು ನೈಟ್ ನೋಡ್ಕೊಳ್ಳೋಣ. ಸ್ಟೆಪ್ಸ್ ಎಷ್ಟಾಗಿದೆ ಅಂದರೆ ಕರೆಕ್ಟಾಗಿ 5:40ಗೆ 7042 ಆಗಿದೆ. ನೋಡೋಣ 10K ಆಗುತ್ತೋ ಇಲ್ವೋ ಅಂತ. ಸೊ ಇಲ್ಲೆಲ್ಲ ಧೂಳು ತುಂಬ ಇರುತ್ತೆ, ಕಾಲು ತೊಳ್ಕೊಂಡು ಹೋಗಬೇಕು. ಇವಾಗ ಹೋಗಿ ಅಲ್ಲಿ ಎಡಿಟ್ ಮಾಡೋಣ ಬನ್ನಿ. ಎಡಿಟಿಂಗ್ ಎಲ್ಲ ಮುಗಿಸಿ ಬಟ್ ಅಂತ ಅಡುಗೆ ಮಾಡೋಕ್ಕಂತ ಬಂದೆ. ಸೊ ನಾನು ಅಡುಗೆ ಸಾಂಬಾರಾಗಿರ್ಬೋದು ಏನೇ ಆದರೂ ಯೂಶ್ವಲಾಗಿ ಸಾಂಬಾರು ಮಾಡೋದಷ್ಟೇ. ನಾನು ಪಲ್ಯ ಈ ರೀತಿ ಎಲ್ಲ ಮಾಡಿ ತುಂಬ ತಿಂಗ್ಳುಗಟ್ಟಲೆ ಆಯಿತು ನಾನು ಪಲ್ಯ ಥರ ಎಲ್ಲ ಮಾಡಿ. ಸೊ ಸಾಂಬಾರಿಗೆ ಏನಂದರೆ ಇವತ್ತು ಕ್ಯಾಬೇಜ್ ಇತ್ತು. ಸೊ ಇದಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ವರ್ಷಗಳಾದಮೇಲೆ ಇದಾಕ್ಬಿಟ್ಟು ಬಸ್ಸಾರು ಮಾಡ್ತಾ ಇರೋದು. ಸೊ ಅದನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡೋದು ಹೇಗೆ ಅಂತ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಕೆಲವೊಂದಿಷ್ಟು ನಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡ್ತಿದ್ದೆ. 1 ಅವರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದೆಲ್ಲ ಲಾಂಗ್ ಪ್ರೊಸೀಜರ್ ಅಲ್ಲ. ಎಷ್ಟು ಗಂಟೆಲಿ ಸ್ಟಾರ್ಟ್ ಮಾಡಿದ್ದು? ಒಂದು 6ಗೋ 6:30ಗೋ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡೋಕ್ಕೆ. ಕ್ಯಾಬೇಜೆಲ್ಲ ಹಚ್ಚಿಟ್ಕೊಂಡೆ. ನಾನು ರೆಸಿಪಿ ಶೂಟ್ ಮಾಡ್ಬೋದಿತ್ತು, ತುಂಬ ದಿನ ಆದಮೇಲೆ ಈ ಥರ ಸಾಂಬಾರು ಮಾಡ್ತಿರೋದು. ಬಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ಬಸ್ಸಾರು ರೆಸಿಪಿನೇ. ಬಟ್ ನಾನು ಹೇಳಿದ್ದೀನಿ ಪ್ರೊಸೀಜರ್ ಸೇಮ್ ಇರುತ್ತೆ. ಬಸ್ಸಾರನ್ನ ಕೆಲವೊಂದು ವೆಜಿಟೇಬಲ್ಸ್ ಅಥವಾ ಕಾಳುಗಳನ್ನ ಹಾಕಿ ಬೇರೆ ರೀತಿಯಾಗಿ ಮಾಡ್ತೀವಿ ಅಷ್ಟೇ ಅಂತ. ಸೊ ಇನ್ನು ಟೈಮ್ ಆಗಿತ್ತು, ರೆಸಿಪಿ ಏನು ಶೂಟ್ ಮಾಡಲಿಲ್ಲ. ಎಂಟೈರಾಗಿ ಎಲ್ಲ ಅಡುಗೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಸೊ ಹೆಸ್ರು ಕಾಳು ಮತ್ತು ಬೇಳೆ ಹಾಕ್ಬಿಟ್ಟು ಮತ್ತು ಹೂಕೋಸಲ್ಲ ಎಲೆಕೋಸು ಹಾಕ್ಬಿಟ್ಟು ಸಾರು ಮಾಡಿದ್ದು. ಅದ್ರ ಜೊತೆಗೆ ಪಲ್ಯ, ಆಮೇಲೆ ಬಸ್ಸಾರು, ಜೊತೆಗೆ ಇನ್ನೇನು ಮುದ್ದೆಗೆ ಇಟ್ಟಿದ್ವಿ. ಒಂದು 8 ಗಂಟೆ ಒಂದು 7:55 ಈ ರೀತಿಯಾಗಿ ನಂದು ಅಡುಗೆ ಆಯಿತು. ಬಟ್ ನಮ್ಮಮ್ಮ ಮುದ್ದೆ ಮಾಡ್ಕೊಡೋದು ಸ್ವಲ್ಪ ಲೇಟ್ ಮಾಡಿದ್ರು. ಹೇಗೆ ಮಾಡಿದ್ರು 8 ಗಂಟೆ ಮೇಲೆ ಹಾಗೆ ಹೋಯಿತು ನಾನು ಊಟ ಮಾಡೋದೆಲ್ಲ. ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ ನನ್ನ ಕೈಲಾದಷ್ಟು ಅನ್ನೋದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಪ್ರಯತ್ನ ಪಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ನಾಳೆ ವೆಯ್ಟ್ ಅಂತ. ನಮ್ಮಮ್ಮ ಮುದ್ದೆ ಮಾಡಿಕೊಡೋ ಅಷ್ಟರಲ್ಲಿ ಒಂದು
8:30 ಆ ರೀತಿ ಆಗಾಯಿತು. ಇನ್ನು ನಾನು ಊಟ ಮಾಡ್ಕೊಂಬರೋ ಅಷ್ಟರಲ್ಲಿ 9 ಗಂಟೆನೇ ಆಯಿತು. ಇನ್ನು 9 ಗಂಟೆ ಅಲ್ಲ, ಒಂದು 8:45 ಆಯಿತು. ನಾನು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫೋನೆಲ್ಲ ನೋಡಿಬಿಟ್ಟು ಲ್ಯಾಪ್ಟಾಪ್ ತೆಗ್ದೆ ಬರೆಯೋಣ ಅಂತ. ನಾನು ಲ್ಯಾಪ್ಟಾಪ್ ನೋಡಿಕೊಂಡೆ ಎಲ್ಲ ಬರೆಯೋದು. ನೋಡಿದ್ರೆ ಲ್ಯಾಪ್ಟಾಪಲ್ಲಿ ಚಾರ್ಜಿಂಗ್ ಎಲ್ಲ ಸ್ವಿಚ್ ಆಫ್ ಆಗೋಯಿತು. ಒಂದೆರಡು ಲೈನ್ ಏನೋ ಬರೆದೆ ಅಷ್ಟೇ. ಸೊ ಇನ್ನೇನು ಅದನ್ನು ಚಾರ್ಜಿಂಗ್ ಹಾಕ್ಬಿಟ್ಟು ಇನ್ನು ಬರೆಯೋಕ್ಕೆ ಮೂಡೇ ಇರಲಿಲ್ಲ, ಓದೋಕ್ಕೆ ಮೂಡೇ ಇರಲಿಲ್ಲ. ಸೊ ನಾನೇನಂದರೆ ಇಷ್ಟೊತ್ತಲ್ಲಿ ಬರೆಯೋದು ಇಟ್ಕೊಳ್ಳೋಣ, ಓದೋದೇನಿದ್ರು ಬೆಳಗ್ಗೆ ಇಟ್ಕೊಳ್ಳೋಣ ಅಂತ. ಆದರೆ ಬೆಳಗ್ಗೆ ಹೊತ್ತು ನನಗೆ ಎಚ್ಚರನೇ ಆಗ್ತಾಯಿಲ್ಲ. ಸೊ ಇನ್ನೂ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಸೊ ಅಡ್ಜಸ್ಟ್ ಮಾಡಿಕೊಂಡ್ಲೇಬೇಕು ಕೂಡ. ಊಟ ಆದಮೇಲೆ ನಮ್ಮ ಅಕ್ಕ ಒಂದು 8:30 ಬಂದಳು. ಅವಳು ಸೀಬೆಹಣ್ಣು, ಕಾರ್ನು, ಬಜ್ಜಿ ಮೆಣಸಿನ್ಕಾಯಿ ಈ ರೀತಿ ಮನೆಗೆ ಏನೇನು ಬೇಕೋ ಅದೆಲ್ಲ ತಂದಿದ್ಲು. ಸೊ ಊಟ ಆದಮೇಲೆ ಸೀಬೆಹಣ್ಣನ್ನು ತಿಂದೆ ನಾನು. ಅದಾದಮೇಲೆ ಈಚೆ ವಾಕಿಂಗ್ ಮಾಡೋಣ ಅಂತ ಬಂದೆ. ಮೇಲ್ಗಡೆ ಹೋಗೋಷ್ಟು ಧೈರ್ಯ ನನಗಿಲ್ಲ. 7,000 ಸಮಥಿಂಗ್ ಆಗಿತ್ತಲ್ಲ, ಇನ್ನು 3,000 ಮಾಡಬೇಕಿತ್ತು. ಬಟ್ ನನಗೇನಂದರೆ ಈಚೆ ಕಡೆ ಯಾರು ಬಂದುಬಿಡ್ತಾರೋ ಏನೋ ಅಂತ ಭಯ. ಅಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಮನೆ ಇದೆ, ಪಕ್ಕದ ಮನೆ ಆ ಥರ. ಸೊ ಅಷ್ಟು ಕಂಫರ್ಟಬಲ್ ಆಗಿ ವಾಕಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಸುಮಾರು ಒಂದು 9:30 ಏನೋ ಆಗಿತ್ತು. ಆ ಟೈಮಲ್ಲಿ ಬಜ್ಜಿ ಮಾಡ್ತಾ ಇರೋದು. ಸೊ ನನಗೆ ಹೇಗಂದರೆ ಈಗ ಎಲ್ಲೋ ದೂರ ಇತ್ತು ಅಂದರೆ ತಿನ್ನಬೇಕು ಅಂತ ಅನಿಸಲ್ಲ, ಬಟ್ ಮನೆಯಲ್ಲೇ ಮಾಡಿದಾಗ ನಿಜಕ್ಕೂ ತಿನ್ನಬೇಕು ಅಂತ ಅನಿಸುತ್ತಲ್ವ. ಸೊ ಇವತ್ತು ಜಂಕ್ ಇನ್ನೇನು ವಾಕಿಂಗ್ ಮಾಡಿ ಮಲ್ಕೋಬೇಕಿನ್ನು ಅರ್ಧ ಗಂಟೆ ಇದೆ, ಆ ಟೈಮಲ್ಲಿ ಜಂಕ್ ತಿನ್ನೋ ಥರ ಆಗೋಯಿತು. ಹೌದು, ನಾನು ಕರೆಕ್ಟಾಗಿ 2 ಬಜ್ಜಿ ಮತ್ತು 2 ಬಜ್ಜಿ ತಿಂದೆ. ಅದು ವಾಕಿಂಗ್ ಎಲ್ಲ ಆದಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ, 10:30 ಆ ರೀತಿಯಾಗಿ ಮಲ್ಕೊಂಡಿದ್ದೆ. ಆಮೇಲೆ ಮತ್ತೆ ಎಬ್ಬಿಸಿದ್ರು ಹಪ್ಪಳ ಅಂತ, ನೀಲ ಹಪ್ಪಳ. ಸೊ ಅದೊಂದು ಅರ್ಧ. ಸೊ ಜಂಕ್ ಹಾಗೆ ಹೋಯಿತು. ಅದು ಎಂಥ ಟೈಮಲ್ಲಿ, ಮಲ್ಕೊಳ್ಳೋ ಟೈಮಲ್ಲಿ ಹೀಗೇ ಅಂದರೆ ನನಗೋಸ್ಕರ ಅವರೆಲ್ಲನೂ ಅವ್ರ ಬಾಯಿ ಕಟ್ಟಾಕೊಂಡಿರಬೇಕು ಅಂತ ಏನಿಲ್ವಲ್ಲ. ಸೊ ಈ ಟೈಮ್ 2 ಬಜ್ಜಿ ತಿಂದಿದ್ದೀನಿ. ನೆಕ್ಸ್ಟ್ ಟೈಮ್ 2 ಬಜ್ಜಿನೂ ತಿನ್ನಬಾರ್ದು, ಅಷ್ಟು ಕಂಟ್ರೋಲ್ ಮಾಡ್ಕೋಬೇಕು ನನ್ನನ್ನು ನಾನು. ಇವತ್ತು ಬಂದು 10K ಸ್ಟೆಪ್ಸ್ ಆಗಲಿಲ್ಲ, 9:57 ಆಗಿತ್ತು. 9,000 ಸ್ಟೆಪ್ಸ್ನ ಕಷ್ಟಪಟ್ಟು ಹೆಂಗೋ ಮಾಡಿದೆ. ಆ್ಯಂಡ್ ಈವ್ನಿಂಗ್ ಬಂದು 7,000 ಸಮಥಿಂಗ್ ಆಗಿತ್ತು. ಇನ್ನು 2,000 ಹೆಂಗೋ ಕಷ್ಟಪಟ್ಕೊಂಡು ಮಾಡಿದೆ. ಇನ್ನು 3 ನಿಮಿಷದಲ್ಲಿ 10,000 ಆಗೋಲ್ಲ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ಮಲ್ಕೊಂಡ್ಲೇಬೇಕು ಕೂಡ, ಬಿಕಾಸ್ ನಾನು ಇವತ್ತು ಒಂದು ಪೈಸದ್ದು ಓದಿಲ್ಲ. ಬೆಳಗ್ಗೆ ಬೇಗ ಎದ್ದು ಓದಬೇಕಂದ್ರೆ ಅಷ್ಟು ಅವರ್ ಸ್ಲೀಪ್ ಕೂಡ ಆಗಿರಬೇಕು. ಸ್ಲೀಪ್ ಆಗಿಲ್ಲ ಅಂದರೆ ಮತ್ತೆ ವೆಯ್ಟ್ ಗೇನ್ ಆಗ್ತೀನಿ. ಆಮೇಲೆ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋಕ್ಕಾಗಲ್ಲ. ಆ್ಯಂಡ್ ನಾಳೆ ಎದ್ನ ಇಲ್ವಾ ಅಂತ ನಾಳಿನ ವ್ಲಾಗಲ್ಲಿ ನೋಡಿ ಬೇಗ ಮಲ್ಕೊಂಡ್ರು ಸಹಿತ. ಸೊ ಅದೆಲ್ಲ ಆದಮೇಲೆ ಲ್ಯಾಪ್ಟಾಪೆಲ್ಲ ಚಾರ್ಜಿಂಗ್ ಎತ್ತಿಟ್ಟು ನೀರು ಕುಡ್ಬಿಟ್ಟು ಮಲ್ಕೊಂಡೆ. ಇನ್ನು ಸ್ಕಿನ್ ನೋಡ್ತಿರ್ಬೋದು, ಅದು ಪಿಂಪಲ್ಸ್ ಹೇಗಂದರೆ ಬರ್ತಿರುತ್ತೆ ಹೋಗ್ತಿರುತ್ತೆ. ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. ಅದು ಡೈರೆಕ್ಟಾಗಿ ನಾವು ವೆಯ್ಟ್ ಲಾಸ್ ಕಡಿಮೆ ಮಾಡಿಕೊಂಡ್ರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಕ್ರಮೇಣವಾಗಿ. ಅದು ಇಂಡೈರೆಕ್ಟಾಗಿ ವೆಯ್ಟ್ ಲಾಸ್ಗೂ ಅದಕ್ಕೂ ಸಂಬಂಧ ಇರುತ್ತೆ. ಆ್ಯಂಡ್ ಹೇರ್ ಕೂಡ ನಾನು ನಿಜ ಹೇರ್ ಅಂತೂ ತುಂಬ ಉದುರುತ್ತಾ ಇದೆ. ಹೇರ್ ಕೇರು, ಸ್ಕಿನ್ ಕೇರ್ ಎಲ್ಲವೂ ಮಾಡಬೇಕು, ಎಲ್ಲನೂ ಮೇಂಟೈನ್ ಮಾಡಬೇಕು. ಸೊ ಇಟ್ಸ್ ಓಕೆ, ಮಾಡ್ತಾ ಹೋಗೋಣ. ಸೊ 21 ಏನಕ್ಕೆ ಅಂದರೆ ಕನ್ಸಿಸ್ಟೆನ್ಸಿ ಬರಲಿ ಅನ್ನೋ ಒಂದು ಕಾರಣಕ್ಕೆ. ಬಟ್ ನಾನು ಆಮೇಲೂ ಕೂಡ 22 ಅಂತಲೇ ಕಂಟಿನ್ಯೂ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ದಿನ. ಲೈಟೆಲ್ಲ ಆಫ್ ಮಾಡಾದ್ಮೇಲೆ ನಂಗೆ ಬಜ್ಜಿ ತಂದುಕೊಟ್ಲು. ನಾನು ಅಂದರೆ ಅದರಲ್ಲಿ 3 ಅಟ್ಯಾಚ್ ಆಗಿಬಿಟ್ಟಿತ್ತು, ನೋಡಿರಲಿಲ್ಲ ನಾನು, ಅದನ್ನು ತಿಂದೆ. ಸೊ ಯೂಶ್ವಲಿ 3ಗಿಂತ ಹೆಚ್ಚಾಗಿ ತಿಂತಿದ್ವಿ. ಆ್ಯಂಡ್ ಊಟ ಕೂಡ ಈ ಟೈಮಲ್ಲೇ ಮಾಡ್ತಿದ್ದಿದ್ದು. ಸೊ ಬಟ್ ಸಮ್ಹೌ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಅದು ಕೂಡ ಕಂಟ್ರೋಲೇ. ಬಿಕಾಸ್ ಇಷ್ಟೊತ್ತಲ್ಲಿ ಊಟ ಮಾಡೋದನ್ನ ಒಂದು 8:30 ಊಟ ಮಾಡಿದ್ದೀನಿ. ಆ್ಯಂಡ್ 3ಕ್ಕಿಂತ ಹೆಚ್ಚಾಗಿ ಬಜ್ಜಿ ತಿಂತಿದ್ದೆ, ಅದನ್ನು ಕಡಿಮೆ ಮಾಡಿದ್ದೀನಿ. ತಿಂದೋಳು ನೀರೇ ಕುಡ್ದಿರಲಿಲ್ಲ. ಆಮೇಲೆ ನಿದ್ದೆ ಎಲ್ಲ ಚೆನ್ನಾಗಿ ಬಂದಿತ್ತು. ಆವಾಗ ಹಪ್ಪಳ ತಿನ್ನೋಕೆ ಎಬ್ಬಿಸಿದ್ರು. ಆವಾಗ ಒಂದು ಅರ್ಧ ಹಪ್ಪಳ ತಿಂದೆ ಅಷ್ಟೇ. ಆಮೇಲೆ ನೀರು ಕುಡ್ಕೊಂಬಂದು ಮಲ್ಕೊಂಡೆ ಸ್ವಲ್ಪ ಹೊತ್ತು, 10:30 ಮಲ್ಕೊಂಡೆ. ಆ್ಯಂಡ್ ಇವತ್ತಿನ ನೀರು ಬಂದು ಇವತ್ತು ಗೊತ್ತಿಲ್ಲ ಎಷ್ಟು ಅಂತ, ಬಿಕಾಸ್ ಇವತ್ತು ನನ್ನ ಕಾಲೇಜಲ್ಲಿ ನನ್ನ ಬಾಟ್ಲನ್ನ ಒಂದು 5-6 ಜನ ಅಂತೂ ಇಸ್ಕೊಂಡು ಕುಡ್ದಿದ್ದಾರೆ. ಮತ್ತು ಬೇರೆ ಕ್ಯಾನಿಂದ ಅಲ್ಲಿ ಕ್ಯಾನ್ ಕೂಡ ಇರುತ್ತೆ, ನೀರು ಖಾಲಿ ಆದರೆ ನಾವು ತೊಗೋಬೋದು. 2-3 ಸಲ ಅಂತೂ ನನ್ನ ಬಾಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ನಂಗೆ ನಿಜಕ್ಕೂ ಗೊತ್ತಿಲ್ಲ ಎಷ್ಟು ಕುಡ್ದಿದ್ದೀನಿ ಅಂತ. ಒಟ್ಟಿನಲ್ಲಿ 2 ಲೀಟರ್ಗಿಂತ ಮೇಲಂತೂ ಕುಡ್ದಿದ್ದೀನಿ, ಅದಂತೂ ಸತ್ಯ. ಸೊ ನೋಡೋಣ ನಾಳಿನ ವೆಯ್ಟ್ ಏನಾಗಿರುತ್ತೆ, ಏನು ಎತ್ತ ಅಂತ. ನಾನಂತೂ ಕಾಯ್ತಾ ಇದ್ದೀನಿ, ನೀವು ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೋಡೋಣ ನಾಳೆ ವೆಯ್ಟ್ ಏನಾಗಿರುತ್ತೆ, ಏನು ಎತ್ತ ಅಂತ. ಇವತ್ತಂತೂ ಒಂಥರ ವಿಚಿತ್ರವಾಗಿತ್ತು ದಿನ ಅಂತ ಹೇಳ್ಬೋದು. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. Until and unless, take care. Bye bye.